ಎಡಿಟರ್ ಬಗ್ಗೆ ಕೀಳಾಗಿ ಮಾಡ್ದಂಗೆ ಅನ್ಕೊಂಡಿದ್ಯಾ? ಎಕ್ಸ್ಟ್ರಾ ಮೀಟರ್ ಇರಬೇಕು ಎಡಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ಥರ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ ಹೇಗಪ್ಪ ಅಂದರೆ ಬನ್ನಿ ನೋಡೋಣ. ಫಸ್ಟಾಗಿ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಕೊನೆಯವರೆಗೆ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ನಾವು ಯಾವ ಥರ ಎಡಿಟ್ ಮಾಡೋದಪ್ಪ ಅನ್ನೋದು ಗೊತ್ತಾಗುತ್ತೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಆಲ್ ಮೆಟೀರಿಯಲ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮತ್ತು ವಿಡಿಯೋ ಕೊನೆಯವರೆಗೆ ನೋಡಿ. ಈ ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅಲರ್ಟ್ ಮೋಷನ್ ಒಳಗೆ ಏನೋ ಪ್ರಾಬ್ಲಮ್ ಆದರೆ ನಮಗೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಹೇಗಾಗಿದೆಪ್ಪ ಅನ್ನೋದು ಕಮೆಂಟ್ ಮಾಡಿ. ಅಲರ್ಟ್ ಮೋಷನ್ ಒಳಗೆ ಪ್ರಾಬ್ಲಮ್ ಐತಿ ಯಾವ ಥರ ಆದರೆ ನನಗೆ ಕಮೆಂಟ್ ಮಾಡಿದರೆ ನಾನು ಜಲ್ದಿ ರಿಪ್ಲೈ ಮಾಡ್ತೀನಿ. ಫುಲ್ ಪ್ರಾಜೆಕ್ಟನ್ನು ಓಪನ್ ಮಾಡಿಕೊಂಡು ಈ ಎರಡನೇ ಬಿಟಿಗೆ ಬಂದು ಒಂದು ಇಮೇಜನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವ ಥರ ಅಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇದೇ ಇಮೇಜನ್ನು ಕೊಟ್ಟಿರ್ತಾನೆ ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ಮೂಮೆಂಟ್ ಹಾಸ್ಪಿಟಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಕ್ರೋಲ್ ಮಾಡುತ್ತಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಸ್ಕ್ರೋಲ್ ಮಾಡುತ್ತಾ ಆಮೇಲೆ ಎಕ್ಸ್ಟ್ರಾ ಆಗಿರೋ ಫೋಟೋನ ಕಟ್ ಮಾಡಿಕೊಂಡು ಹೇಗಪ್ಪ ಅಂದರೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇದು ನೋಡಿದ್ರೆ ಕಟ್ ಆಗುತ್ತೆ. ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತೊಗೊಂಬಂದು ಇದನ್ನು 80 ಇಟ್ಟುಕೊಂಡು ಆಮೇಲೆ ಬ್ಯಾಕಿಗೆ ಬಂದು ಒಂದು ವಿಡಿಯೋ ಕ್ಲಿಪ್ಪನ್ನು ಇರ್ತದೆ ಫ್ರೆಂಡ್ಸ್. ಆ ವಿಡಿಯೋ ಕ್ಲಿಪ್ಪನ್ನು ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ. ಈ ಇಮೇಜ್ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ. ಈ ಬಿಟಿ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಇಮೇಜ್ ಈ ವಿಡಿಯೋನ ಆ್ಯಡ್ ಮಾಡಿಕೊಂಡು ಬರುತ್ತೆ. ಇಷ್ಟಾಗಿರೋ ಫೋಟೋನ ಕಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡುತ್ತಾ ಬಂದಾದ್ಮೇಲೆ ಇದಕ್ಕೊಂದು ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಮೂಮೆಂಟ್ ಹಾಸ್ಪಿಟಲ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಕೂಡ ಹೊಡೆದಾದ್ಮೇಲೆ ಫ್ರೆಂಡ್ಸ್ ಎಫೆಕ್ಟ್ ಅಂದರೆ
ಇಲ್ಲಿ ಬಂದು ಫ್ರೆಂಡ್ಸ್ ಈ ಎಫೆಕ್ಟನ್ನು ಆ್ಯಡ್ ಮಾಡ್ಕೋಬೇಕು. ಟೈಮಿಂಗ್ ಲೈನನ್ನು ಸೆಕೆಂಡ್ ಆದ್ಮೇಲೆ ಇಟ್ಟು ನೋಡಿ ಈ ಥರ ಬರುತ್ತೆ. ಅದಾದಮೇಲೆ ಸರ್ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ನಮ್ಮ ನೇಮ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ನೇಮಿಗೆ ಯಾವ ಥರ ಚೇಂಜ್ ಮಾಡೋದಪ್ಪ ಅಂದರೆ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಹೋಗಿ ಇಲ್ಲಿ ನಿಮ್ಮ ನೇಮ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಿಮ್ಮ ಚಾನಲ್ ನೇಮ್ ಮತ್ತು ಬೇಕಾದ ನೇಮ್ ಹಾಕ್ಕೋಬೋದು. ಬ್ಯಾಕಿಗೆ ಸರಿ ಫ್ರೆಂಡ್ಸ್ ತಡ್ರಿ. ಬ್ಯಾಕಿಗೆ ಬಂದಾದಮೇಲೆ ಸೇರ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನನ್ನ ಮೊಬೈಲ್ಗೆ ಇದು ಕ್ವಾಲಿಟಿ ಸೂಟ್ ಆಗುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಆಗೋಕ್ಕೆ ಶುರುವಾಯಿತು ಫ್ರೆಂಡ್ಸ್. ಸ್ವಲ್ಪ ಕಾಯಬೇಕಾಗುತ್ತೆ, ಲೇಟ್ ಆಗುತ್ತೆ. ಫುಲ್ 100 ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಗ್ಯಾಲ್ರಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಆಗಿದೆಯಪ್ಪ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಎಡಿಟರ್ ಬಗ್ಗೆ ಕೀಳಾಗಿ ಮಾತಾಡ್ತೀಯಾ ನೀನು? ಎಡಿಟಿಂಗ್ ಅಂದ್ರೆ ಚುಚ್ಚು ಮಾಡ್ದಂಗೆ ಅನ್ಕೊಂಡಿದ್ಯಾ? ಎಕ್ಸ್ಟ್ರಾ ಮೀಟರ್ ಇರಬೇಕು ಎಡಿಟ್ ಮಾಡೋಕು. ಅದಾದಮೇಲೆ ಬೇಕಿ ಬಂದು ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ವಿಡಿಯೋ ಕೊನೆಯವರೆಗೆ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಳಿಗೆ ಸಿಗೋಣ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪದೇ ಮರಿಬೇಡಿ ಫ್ರೆಂಡ್ಸ್. ಬೆಲ್ಲೈಕನನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗೋಣ.